ಹಲೋ, ನಾನೊಂದು ಹುಡುಗಿ ಫೋಟೋ ಕಳಿಸ್ತೀನಿ. ನಮ್ಮ ಕಾಲೇಜ್ ಹುಡುಗಿನೇ. ಅವಳು ಕಂಪ್ಲೀಟ್ ಡೀಟೇಲ್ಸ್ ನನಗೆ ಬೇಕು. ಅವಳ ಮೇಲೆ ಒಂದು ಕಣ್ಣಿಟ್ಟಿರು. ಸರಿ. ಹಾ. ಏಯ್, ನೋಡ್ಕೊಂಡ್ ಬರಕ್ ಆಗಲ್ವೇನೋ? ಯಾಕೋ ವಾಯ್ಸ್ ಏನು ಕ್ರೈಸ್ ಗೊತ್ತೇನೋ? ಹುಡುಗ್ರು ಅವ್ನ್ ಯಾರೋ? ಏ ಸೂರ್ಯ ಹೊಡೆದ್ಬಿಟ್ರು. ಅಮೂಲ್ಗೆ ಯಾರೋ ಹೊಡೆದ್ಬಿಟ್ಟವ್ರು. ಬಂಡ್ರ ಐಡಿ ಕಾರ್ಡು ಹಿಡೀರೋ ಅವ್ನ. ನನ್ನ ಮಗನ್ ಹಿಡೀರೋ, ಬಿಡ್ಬೇಡ್ರ ಹಿಡೀರೋ. ಗುರು ಹೊಡೆದ್ಬಿಟ್ರು ಹೊಡೆದ್ಬಿಟ್ಟ ಗುರು ಇವನು. ಲೋ, ನನ್ನ ಐಡಿ ಕಾರ್ಡು. ನನ್ನ ಐಡಿ ಕಾರ್ಡ್ ಕೊಡ್ರು. ಕರ್ಕೊಂಬರ್ರೋ ಇಲ್ಲಿ. ಯಾರು? ಬಾ, ನಿನ್ಗೆ ಐತೆ ಬಾ. ಯಾವ ಕಾಲೇಜ್ ಗುರು ಇದು? ಎಕ್ಸ್ಕ್ಯೂಸ್ ಮಿ ಸರ್. ಏನ್ರೋ ನಿಮ್ಮ ಅವತಾರ? ಎಲ್ಲಿ ಐಡಿ ಕಾರ್ಡ್ಸು? ಅಯ್ಯೋ, ಎಲ್ಲಪ್ಪ ಇಟ್ಟೆ. ಎಲ್ಲೋ ಐಡಿ ಕಾರ್ಡು. ಯಾಕ್ರೋ ಲೇಟು? ಸರ್ ಅದು ಹ್ಯಾಂಗ್ ಓವರ್ ಸರ್. ಹ್ಯಾಂಗ್ ಓವರ? ಬೆಳಗಿನ ಜಾವದವರೆಗೂ ಓದಿ ತಲೆಯೆಲ್ಲ ಇಟ್ಕೊಬಿಟ್ಟಿದೆ ಸರ್. ಹ್ಞೂ ಸರ್. ಬರೀ ಇದೇ ಆಯ್ತು ನಿಮ್ದು. ಬನ್ನಿ. ಸರಿ ಬನ್ರು. ಇಷ್ಟನಾ ಸರ್? ಫಸ್ಟು ಅದನ್ನು ಬರ್ದು ಮುಗ್ಸಪ್ಪ. ಹೇ ಕುಡಿ. ನಿನಗೆ ಕೇಳದ್ನ ಇಲ್ಲ ತಾನೆ? ನೀನು ಕುಷ್ಠರೋಗನೇ ಬರ್ಬೇಕು. ಹಾಂ ಸರ್. ಸರ್ ಅದು ಪೆನ್ ಕೇಳ್ತಿದೆ ಸರ್ ಎಕ್ಸ್ಟ್ರಾ. ಬಂದಪಟ್ಟಿ ಮಗ. ಏನ್ ಸರ್? ಅಡಿಷನಲ್ ಸೀಟ್ ಸರ್. ಬಂದಿರೋದೇ ಇವಾಗ. ಆಗ್ಲೇ ಅಡಿಷನಲ್ ಸೀಟಾ? ಏನೋ ಪ್ರೀತೋನಿ. ಎಕ್ಸ್ಕ್ಯೂಸ್ ಮೀ ಸರ್. ಪೆನ್ ಸರ್, ಪೆನ್. ಸರಿ ತಗೋ. ಥ್ಯಾಂಕ್ ಯು ಸರ್. ತೋರ್ಸು. ಎಷ್ಟೊತ್ತು ಮಾಡ್ತೀಯ ಪೆನ್ ತಗೊಳಕ್ಕೆ? ಸಿಗಾಕೊಬಿಟ್ಟಿದೆ ಸರ್, ಸಿಗಾಕೊಬಿಟ್ಟಿದೆ. ಚೂರು. ಯಪ್ಪ, ಯಾರು ನೋಡ್ಲಿಲ್ಲ ಸರ್. ಏಯ್, ಕೊಡ ಇಲ್ಲಿ. ಸರ್ 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 ಸರ್. ಕಾಪಿ ಹೊಡಿತವನೆ. ಐ ಟಚಕ್. ಹಬ್ಬ ಮುಗೀತು. ಫಿನಿಶ್ ಸರ್. ಏನು ಗುರು ಇಷ್ಟು ಬೇಗ ಮುಗಿಸ್ಬಿಟ್ಟ? ಇಷ್ಟು ಈಸಿ ಆಗಿರೋ ಕ್ವಶನ್ ಪೇಪರ್ನ ಎಷ್ಟೋತು ಅಂತ ಬರೀತೀರ? ಅಯ್ಯ, ಆನ್ಸರ್ ಸೀಟ್ ಕೊಡಪ್ಪ. ಸರ್ ಬರಲ್ಲ? ಸರಿ ಹೋಗ್ಬಾಪ. ಆಯ್ತು ಸರ್. ಅಯ್ಯಪ್ಪ, ಥ್ಯಾಂಕ್ ಯು ಸೊ ಮಚ್ ಮಗ. ನಿನ್ನಿಂದನೇ ಕಣ ಎಕ್ಸಾಮ್ ಪಾಸ್ ಆಗೋದು. ಬಾರು ಹೋಗೋಣ. ಜಾಸ್ತಿ ಜನ ಇದ್ರೆ ನಮಗೆ ಕಷ್ಟ ಗುರು. ನಾವೇ ಹೋಗೋಣ ಬಾರು, ಚೆನ್ನಾಗಿ ತಿನ್ಬಿಟ್ಟು ಬರೋಣ. ಯುವ, ಮಣಿಕಂಠ, ಕೌಶಿಕ್, ವಿವೇಕ್. ನಾವೇ ಏಕೆ? ಪ್ರಿನ್ಸಿಪಲ್ ಕರೀತಾವ್ರೆ. ಪ್ರಿನ್ಸಿಪಲ್? ಓ ಶಿಷ್ಯ, ನೀವು ಹೋಗಿ. ಥ್ಯಾಂಕ್ ಯು ಸೋ ಮಚ್. ಹೆಂಗೋ ಇದೆಲ್ಲ ನಮ್ಮ ಹೆಸರು ಪ್ರಿನ್ಸಿಪಲ್ ಲೆವೆಲ್ವರೆಗೂ ಹೋಗಿದೆ ಅಂದ್ರೆ ಪ್ರಿನ್ಸಿ ಕರೀತವ್ರು. ಮೋಸ್ಟ್ಲಿ ನಾವು ಫುಲ್ ಸ್ಕೋರ್ ಮಾಡಿ ಪ್ರಿನ್ಸಿಪಲ್ ಏನೋ ಕರೀತಾ ಇದ್ದಾರೆ. ನಡಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಏನೋ ಗ್ರಾಚಾರ ಕಾದೈತೆ. ಯುವ, ಕೌಶಿಕ್, ಮಣಿಕಂಠ ಅಂಡ್ ವಿವೇಕ್ ಅಂದ್ರೆ ನೀವೇನಾ? ಎಸ್ ಮ್ಯಾಮ್. Okay. Which internals you had last Wednesday? ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮ್ಯಾಮ್. You don't know which subject you have. Oh, ಈ ಒಮ್ಮೆ And then how did you write your internals? ಈ ಅಮ್ಮ ಏನಪ್ಪ ಹಿಂಗೋಯ್ತವಳೆ. And who is Manikanta? And what rubbish have you written?
ಮುಂಗಾರು ಮಳೆ Now stop this nonsense and get out. ಒಂದು ಹಾಡು ಹೇಳಕ್ಕೂ ಬಿಡೋಲ್ಲ ಈ ಅಮ್ಮ ಥೂ ಇವರೇ 4 ಜನ ನಿಮ್ಮ ಹುಡುಗಿನ ನಿನ್ನೆ ರೋಡಲ್ಲಿ ರೇಗಿಸ್ತಾ ಇದ್ರು ಮೇಡಮ್. ಹೌದಾ? I'll take care of that. ಪ್ರೀತಿನ ಕಳ್ಸಿ. ಹಾಂ ಮೇಡಮ್, ಆ idiots ಅನ್ನು ಕಳ್ಸಿ ಹಂಗೆ. ಮತ್ತೇನಪ್ಪ ಈ ಅಮ್ಮಂದು ನಿಮ್ಗೆ ನೆಟ್ಗೆ ಒಂದು ಸಬ್ಜೆಕ್ಟ್ ಓದಿ ಪಾಸ್ ಮಾಡೋ ಯೋಗ್ಯತೆ ಇಲ್ಲ. ಹುಡುಗಿ ಬೇಕಾ ನಿಮ್ಗೆ? ಹಾಕೊಂಡ್ವಾ ಹೇಳಮ್ಮ. ಅಮ್ಮನಾ ಈ ರೋಗ್ಸೇನಾ ನಿನ್ನ ಫಾಲೋ ಮಾಡ್ತಾ ಇರೋದು? ಫಾಲೋ ಏನ್ ಮಾಡಿಲ್ಲ, 1-2 ಸರಿ ನೋಟ್ಸ್ ಕೊಟ್ಟಿದ್ದೆ ಅಷ್ಟೇ. ಓಕೆ, ಯು ಗೋ. ನಡೀರಿ ಇಲ್ಲಿಂದ ಹೋಗೋಣ. ಸಾರಿ ಮ್ಯಾಮ್. ಸಾರಿ ಮ್ಯಾಮ್. ವಾಟ್ ಸಾರಿ? ನೆಕ್ಸ್ಟ್ ಟೈಮ್ ಆದ್ರೂ ಚೆನ್ನಾಗಿ ಓದಿ, ಸ್ಕೋರ್ ಗುಡ್ ಮಾರ್ಕ್ಸ್. Okay, ಗೋ ma'am. ನೌ. ಗೋ. ಲೇ ಪ್ರೀತಿ, ಇವನ್ ಯಾರಂತ ಗೊತ್ತಾಯ್ತಾ? ಯಾರು? ಅದೇ ಲ್ಯಾಬಲ್ ನಮ್ಮ ಹಿಂದೆ ಕೂತಿದ್ನಲ್ಲ ಅವನು. ಓ, ಅವನು. ಏನ್ ಫಾಸ್ಟ್ ಅಲ್ವಾ ಹುಡುಗರು. ನೋಡು, ಇವಾಗ ತಾನೇ ನನ್ನ ಮುಖ ನೋಡಿದ್ದಾನೆ, ಆಲ್ರೆಡಿ ರಿಕ್ವೆಸ್ಟ್ ಕಳಿಸ್ಬಿಟ್ಟಿದ್ದಾನೆ. ನನ್ನ ಹೆಸರಿಗೆ ತಿಳ್ಕೊಂಡೋ ಏನೋ. ಸೀಮ್ಸ್ ಟು ಬಿ ಎ ರಿಚ್ ಕಿಡ್. ನೋಡಿಲಿ, ಸ್ವಲ್ಪ ಜಲ್ಪಾಟಿ ಕೂಡ ಅನ್ಸುತ್ತೆ. ಏನಾದರೂ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ ತಕ್ಷಣ ಮೆಸೇಜ್ ಮಾಡ್ದ ಅಂತ ಅನ್ಕೋ. ನಾನಂತೂ ದಿನ ಕಷ್ಟಪಟ್ಕೊಂಡು ಕಾಲೇಜ್ ಮೆಟ್ರೋದಲ್ಲಿ ಬರ್ತಿದ್ನ. ಇನ್ಮೇಲಿಂದ ಕಾಲೇಜ್ಗೆ ಹೋಗಿ ಬರಕ್ಕೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಏನಂತ್ಯಾ? ನೀನೇನು ಅಂದ್ಕೊಳ್ಳಲ್ಲ ಅಂದ್ರೆ ನಿನ್ನ ಹತ್ರ ಒಂದು ಮಾತು ಹೇಳ. ಹಾ, ಹೇಳು. ನನಗೆ ಇವಾಗ ಅರ್ಥ ಆಗ್ತಿದೆ ಲವ್ ಬ್ರೇಕಪ್ ಆದಾಗ ಯಾಕೆ ಹುಡುಗರು ಫುಲ್ ಟೈಟ್ ಆಗಿ ಹುಡುಗಿದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅಂತ. ಓ, ಏನಕ್ಕಮ್ಮ? ಅದೇ ಕೆಲವು ಹುಡುಗಿರು ಟ್ರೂ ಲವ್ ಅಂತ ಹೇಳ್ಕೊಂಡು ಹುಡುಗರ್ನ ATM ಕಾರ್ಡ್ ತರ ಯೂಸ್ ಮಾಡ್ಕೊಂಡು ಅವ್ರ ಕ್ಯಾರೆಕ್ಟರ್ನೇ ಹಾಳು ಮಾಡ್ಬಿಡ್ತಾರೆ. ಈ ಕಡೆ ಕಾಲೇಜ್ಗೂ ಹೋಗದೆ, ಆ ಕಡೆ ಎಕ್ಸಾಮ್ನು ಕರೆಕ್ಟ್ ಆಗಿ ಮಾಡದೆ, ಯಾವ್ದೋ ತಲೆ ತಿಂತಿದ್ದಾಳಲ್ಲ ಗುರು. ವಾಟ್ಸ್ಆಪ್ ಫೀಲಿಂಗ್ ಸ್ಟೇಟಸ್ ಹಾಕೊಂಡು ಅವ್ರ ಲೈಫ್ನೇ ಹಾಳು ಮಾಡ್ಕೊಬಿಡ್ತಾರೆ. ತಾಯಿ, ನೀನಂತೂ ಸೇಮ್ ಆ ಲವ್ ಮಾಕ್ಟೇಲ್ ನಿಧಿ ಮಾತಾರಾನೆ. ನಿನ್ಗಂತೂ ಆದಿ ಅಂತ ಹುಡುಗನ್ನೇ ಹುಡುಕ್ಬೇಕು. ಥ್ಯಾಂಕ್ ಯು. ಹಲೋ ಗ್ರಿಜ್ಲೆ, ನಿಲ್ಲಿ, ಏನಕ್ಕೆ ವಿಕೆಟ್ ಎಲ್ಲ ತಗೊಂಡು ಕ್ಲಾಸ್ ರೂಮ್ ಕಡೆ ಹೋಗ್ತಾ ಇದ್ದೀರಾ? ಕ್ರಿಕೆಟ್ ಆಡಕ್ಕೆ ಸರ್. ಓಹೋ, ನನಗೆ ಗೊತ್ತು ನೀವು ಕ್ರಿಕೆಟ್ ಆಡೋದೆಲ್ಲ. ಫಸ್ಟು ವಿಕೆಟ್ಗಳನ್ನೆಲ್ಲ ಅಲ್ಲಿ ಬಿಸಾಕಿ. ಬಿಸಾಕ. ಹಾಕ್ರೋ ಅಲ್ಲಿ. ಎಲ್ಲ ಬಿಸಾಕಿ ಅಲ್ಲಿ. ಏನೋ ಗ್ರಿಜ್ಲಿ ಇದೆಲ್ಲ. ಹೊರಡೀಗ. ಬನ್ರೋ. ಯಾರನ್ನೂ ಸುಮ್ಮನೆ ಬಿಡಬಾರ್ದು. ಕಾರಣಕ್ಕೂ ಬಿಡಲ್ಲ. ಇದೆ ನನ್ನ ಮಕ್ಕಳಿಗೆ. ಔಟ್, ಒನ್ ಆಫ್ ಯು ಔಟ್. ಹೋಗೋ ಸೈಡ್ಗೆ. ನಿಂತ್ಕೊಳ್ಳ ಆ ಕಡೆ. ಏನ್ರು ನಿಮ್ದೆಲ್ಲ ಮೀಸೆನೆ ಚಿಗ್ರಿಲ್ಲ ಇನ್ನ? ಜಡೆ ಬೇಕೇನೋ ನಿಂಗೆ? ಸುಮ್ಮನೆ ಇರೋ. ಯಾರೋ ಅವನು? ಕೈಲು ಬಾರ ಮುಂದೆ ಇಲ್ಲಿ. ಗಿಡ ಮರಗಳು ಚೆನ್ನಾಗಿ ಚಿಗುರವೆ ಅನ್ನೋಣ. ಜಾಸ್ತಿ ಚಿಗುರ್ಬೇಡ, ಆಮೇಲೆ ಚಿವುಟಾಕ್ಬಿಡ್ತೀವಿ. ಸರಿ ಅಣ್ಣ. ಬಂದಿರೋ ಮ್ಯಾಟ್ರು ಮಾತಾಡೋಣ. ಹೇಳಿ ಬ್ರೋ. ಪ್ರೀತಿನ ಪ್ರೀತಿಸೋದು ಬಿಟ್ಬಿಡು. ಏನ? ನಿನಗೆ ಕೇಳಿಸ್ತು ಅಂತ ನನಗೆ ಗೊತ್ತು. ನಮ್ಮ ಹುಡುಗ
ನನ್ನನೇ ಇರ್ಬೇಕಂದ್ರೆ ಮಾತ್ರ ಬಿಡ್ತಾನೆ. ಏನೋ ಜಾಸ್ತಿ ನಿಗ್ರಾಡ್ತಾ ಇದೀಯ ಅಲ್ಲಿ ಅವ್ನ್ದೇನು ಅಂತ ಸ್ವಲ್ಪ ನೋಡೋ. ಹತ್ರ ಬಾರೋ. ಬ್ರೋ ಮಾತಾಡ್ತಿದ್ದೀನಿ ತಾನೆ, ಕೈ ಏನಕ್ಕೆ ಯೂಸ್ ಮಾಡ್ತಿದ್ದೀರಾ? ಇಳ್ಸೋ ಕೈ, ಹತ್ರ ಬಾರೋ. ನನಗೆ ಒಂದು ಮಾತನ್ನ 2 ಸತಿ ಹೇಳೋ ಅಭ್ಯಾಸ ಇಲ್ಲ. ಬ್ರೋ ಬಿಡಿ ಬ್ರೋ. ಬ್ರೋ ಏಯ್ 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 ಬನ್ರೋ ಸೈಡ್ಗೆ. ಬಿಡೋ. ಏನೋ ಗ್ರೀಸ್ಲಿ ಇದೆಲ್ಲ ಚಿಕ್ಕ ಹುಡುಗರ ಜೊತೆ ಎಲ್ಲ. ಏಯ್ ನಿಮಗೆ ಯಾಕ್ರೋ ಬೇಕಿತ್ತಿದೆಲ್ಲ? ಏಯ್ ಗ್ರೀಸ್ಲಿ, ನಿಮ್ಮ ಮ್ಯಾಟ್ರ್ ಇಡೀ ಕಾಲೇಜ್ಗೆ ಗೊತ್ತಾಗಿದೆ ಕಣೋ. ಛೇ. ಏಯ್ ಹೋಗ ಸೈಡ್ಗೆ. ಗ್ರೀಸ್ಲಿ, ನನ್ನ ಮಾತಿಗೆ ನೀನು ಮರ್ಯಾದೆ ಕೊಡ್ತಿದ್ಯಾ ಅಂದರೆ ನಾನು ನಿಮ್ಮಿಬ್ರಿಗೂ ಒಂದು ಪ್ಲ್ಯಾನ್ ಹೇಳ್ತೀನಿ, ಕೇಳ್ತೀರಾ? ನಿಮ್ಮಿಬ್ರಿಗೂ ಒಂದು ವಾರ ಟೈಮ್ ಸಿಗುತ್ತೆ. ಯಾರು ಆ ಹುಡುಗಿನ ಪ್ರೀತಿಸೋ ಹಂಗೆ ಮಾಡ್ತೀರೋ ಅವರು ಇನ್ನೊಬ್ರು ತಂಟೆಗೆ ಹೋಗಂಗಿಲ್ಲ. ಎಸ್ ಸರ್, ನಾನು ಈ ಚಾಲೆಂಜ್ ಒಪ್ಕೋತೀನಿ. ಏಯ್ ಕೈ ತೆಗೆಯೋ. ಈ ಮಾತು ಬೇರೆಯವ್ರು ಹೇಳಿದಿದ್ರೆ ನೀವು ಹೇಳ್ತಿದ್ದೀರಾ ಅಂತ ಒಪ್ಕೊಂತ ಇದ್ದೀನಿ. ಓಕೆ ಹೊರಡಿ ಈಗೆಲ್ಲ. ಐತೆ ಐತೆ ಮಕ್ಳ. ಯಾವ ತಗಡುಗಳ ಇವು? ಇನ್ನೊಂದು ಕಿಂಗು ನಂಗೊಂದು ಫ್ಲಾಕು, ಬೇಗ ತಗೋಬಾ. ಏನೋ ಮಚ್ಚ, ಫಸ್ಟ್ 50 ರೂಪಾಯಿ ಇದ್ದಿದ್ದು ಬೇರೆ ಇವಾಗ 500 ರೂಪಾಯಿ ಆಗ್ಬಿಟ್ಟೈತೆ. ಏಯ್ ನಮ್ಮ ಕಾಲೇಜ್ ಮುಗಿಯೋ ಅಷ್ಟರಲ್ಲಿ ನಾವು ಕಟ್ಟೋ ಬಿಲ್ಗೆ ಈ ಬಾರ್ ಓನರ್ ಒಂದು ಬಾರೇ ಕಟ್ಬಿಟ್ಟಿರ್ತಾನೋ. ಬಾರ್ ಓನರ್ ಹೆಸರಲ್ಲಿ ಫಸ್ಟ್ ಬಿಯರ್. ಬೆಳಗ್ಗೆ ಆಗಿದ್ ಸೀನ್ಗೆ ನೀವು ತಡಿದೆ ಹೋಗಿದ್ರೆ ಕತೆ ಬೇರೆನೆ ಆಗಿರೋದು. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಏನೇ ಆಗ್ಲಿ ಕೊನೆವರೆಗೂ ನಾನು ನಿನ್ ಜೊತೆ ಇರ್ತೀನಿ. ನಾನು ಹೆದ್ರುಕೊಂಡ್ ಬದುಕ್ದವನಲ್ಲ, ಹೆದ್ರು ಹಾಕೊಂಡ್ ಬದುಕ್ದವನು. ಅಲ್ಲ ಮಚ್ಚ, ಆ ಚೈಲ್ಡ್ ಚಪಾತಿ ನನ್ನ ಮಕ್ಳು ಕಾಲೇಜಿಗೆ ಬಂದು ಇನ್ನೂ 15 ದಿವಸ ಆಗಿಲ್ಲ. ಆಲ್ರೆಡಿ ನಮ್ಗೆ ಚಾಲೆಂಜ್ ಹಾಕೋ ಮಟ್ಟಕ್ಕೆ ಬೆಳೆದು. ಈ ಚಾಲೆಂಜ್ ಎಲ್ಲ ನನಗೆ ತೋರಿಸ್ತೀನಿ, ನಾನು ಏನು ಅಂತ ತೋರಿಸ್ತೀನಿ. ಮಚ್ಚ, ನಾವೆಲ್ಲ ನಿನ್ ಜೊತೆಲಿದ್ರು ಅವಳು ನಿಂಗೆ ಸಿಗ್ಲಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಎತ್ತಾಕೊಂಡೋಗಿ ಎತ್ತಾಕೊಂಡೋಗಿ ಮದುವೆ ಆಗ್ತೀನಿ ರೋ, ಮದುವೆ ಆಗ್ತೀನಿ. ಮದುವೆ ಆಗ್ತಾನಂತೆ. ಹಲೋ ಗಾಳಿ, ಹೇಳ್ ಗ್ರಿಸ್ಲಿ. ಒಂದು ಡೀಲ್ ಇದೆ. ಎನಿ ಟೈಮ್. ಒಂದು ಗ್ಯಾಂಗ್ ನ ಹೊಡಿಬೇಕು. ಏನ್ ಮ್ಯಾಟ್ರು? ಮಿಕ್ಕಿ ಡೀಟೇಲ್ಸ್ ಎಲ್ಲ ನಾನು ಹೇಳ್ತೀನಿ. ಸ್ಪಾಟು ನೀನ್ ಫಿಕ್ಸ್ ಮಾಡು, ಮುಹೂರ್ತ ನಾನು ಇಡ್ತೀನಿ. ಐ ಬೀಜ. ನಾವು ಇವತ್ತು ಸೀನಿಯರ್ಸ್ಗೆ ಚಾಲೆಂಜ್ ಹಾಕಿದ್ದು ಇಡೀ ಕಾಲೇಜ್ ನಮ್ಮ ಬಗ್ಗೆ ಮಾತಾಡ್ತಾ ಇದೆ. ಮಾತಾಡೋದಲ್ಲ ಮಗ, ಇಡೀ ಕಾಲೇಜ್ನ ಮಾತು ಕೇಳೋ ಲೆವೆಲ್ಗೆ ಬೆಳಿಬೇಕು. ಅವ್ರ ಸವಸ ಬೇಡ ಮಗ, ನಾವು ಬಂದಿರೋದೇನಕ್ಕೆ ಅದನ್ನ ಮಾತ್ರ ಮಾಡೋಣ. ಅವ್ರ ಸವಸ ಬೇಡ ಮಗ. ಥೂ, ಏನ್ ಗಾಬರಿ ಮನುಷ್ಯ ಗುರು. ಬೆಕ್ಕೋಯ್ತು ಅಂದ್ರೆ ಹುಲಿನೇ ಹೋಯ್ತು ಅಂತಾನೆ. ಲವ್ ಜೀವನದಲ್ಲಿ ಭಯ ಇರಬೇಕು, ಆದ್ರೆ ಭಯ ಪಡೋದೇ ಜೀವನ ಆಗ್ಬಾರ್ದು. ಸೂಪರ್ ಲವ್ಲಿ ಪಾಯಿಂಟ್ ಹೇಳ್ದೆ. ಲವ್ ಯು ಮಚ. ಮಗ, ಆ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಈ ಪ್ರೀತಿ ಒಂಥರ ಸಿಗರೇಟ್ ಇದ್ದಂಗೆ. ಫಸ್ಟ್ ಟೈಮ್ ಅಂಟಿಸ್ಕೋಬೇಕಾರೆ ಮಜ್ಜುವಾಗೇ ಇರುತ್ತೆ, ಮುಗ್ದೋದ್ಮೇಲೆ ಆಮೇಲೆ ಏನ್ ಮಾಡ್ತೀಯ ಮಗ? ಇದ್ದೇ ಇದೆಯಲ್ಲ, ಇನ್ನೊಂದು ಸಿಗರೇಟ್ ಅಂಟಿಸ್ಕೊಂಡ್ರೆ ಆಯ್ತು. ಅಯ್ಯೋ, ಈ ನನ್ನ ಮಗಂದಿದ್ದಿದ್ದೆ. ಒಂದೇ ವಾರ ಕೊಂಡ್ರು ಟೈಮ್ ಇರೋದು, ಅರ್ಥ ಮಾಡ್ಕೊಳ್ಳಿ. ಏನಾದ್ರೂ ಐಡಿಯಾ ಕೊಡ್ರು. ಪ್ರೀತಿನ ಹಿಂಗನಕ್ ಪಟಾಯಿಸ್ಬೇಕು ಕಣೋ, ಇಲ್ಲ ಅಂದ್ರ ನನ್ನ ಮಗ ಅವನೆಲ್ಲ ಡಾಬರ್ ಮೆನೋ ಎತ್ತಾಕೊಂಡು ಹೋಗ್ಬಿಡ್ತಾನೆ ಕಣೋ. ಅರ್ಥ ಮಾಡ್ಕೊಳ್ರು. ನೀನ್ ಮಾಡು, ನಿನ್ನಿಂದ ನಾನು ಇರ್ತೀನಿ. ನಾನು ಇರ್ತೀನಿ ಮಗ. ನಾನು ಇದೀನಿ.
ಅದೇನದು ಯೋಚನೆ ಮಾಡ್ಕೊಂಡು ಹೇಳ್ತಿದ್ಯಾ? ಬೇರೆ ಯೋಚನೆಯಲ್ಲಿದ್ದೆ, ನಾನು ಇದೀನಿ. ಎತ್ತು ಕೈ ಆಯ್ತು. ಸರಿ, ಈಗ ನಾನು ಅವಳನ್ನ ಪಟಾಯಿಸ್ಬೇಕು ಅಂತಂದ್ರೆ ಹುಡುಗಿರಿಗೆ ಇಂಪ್ರೆಸ್ ಆಗೋ ಥರ ಏನಾದರೂ ಒಂದು ಕೊಡಬೇಕು. ಏನು ಕೊಟ್ರೆ ಚೆನ್ನಾಗಿರುತ್ತೆ? ಗಿಫ್ಟ್. ಗಿಫ್ಟ್ ಗಿಫ್ಟ್ ಗಿಫ್ಟಲ್ಲಿ ಏನು ಕೊಟ್ರೆ ಚೆನ್ನಾಗಿರುತ್ತೆ? ಮೇ ಬಿ ರಿಂಗು, ಹೋಲೆ, ಚೈನ್ ಏನಾದರೂ. ಏಯ್ ಥು, ಇಲ್ಲ ಅಲ್ಲೇ ಹೋಗಿ ನೋಡೋಣ. ಏನು ತೂಕಾಲಿ ಐಡಿಯಾಗಳು ಕೊಡ್ತಿರೋ? ಥಿಂಕ್ ಸಮಥಿಂಗ್ ಹೈಯರ್. ಸರಿ ಅಲ್ಲೇ ಹೋಗಿ ನೋಡೋಣ ಬಾ. ಓಕೆ, ಒಂದು ನಿಮಿಷ ಮಗ, ಅದು ಬರ್ಬೇಕಾದ್ರೆ ಪರ್ಸ್ ಮರ್ದು ಬಂದ್ಬಿಟ್ಟಿದ್ದೀನಿ. ಒಂದು 50 ರೂಪೀಸ್ ಇದ್ರೆ 50 ರೂಪೀಸ್ ತಾನೆ? 50 ರೂಪೀಸ್. ಒಂದು ನಿಮಿಷ ಮಗ, ಕಾಲ್ ಮಾಡಿ. ಮಗ ಫೋನ್ ಬರ್ತಿದೆ. ಹಾಂ ಹೇಳಮ್ಮ. ಹಲೋ ಅಮ್ಮ. ಹಾಂ ಡಬ್ಬ ಮಕ್ಕಳು ಹೊಟ್ಟೋದ್ರು. ಇಷ್ಟೇ, ಇವರೇ ಕೈ ಕೊಟ್ರು, ಇನ್ ಪ್ರೀತಿ ಕೈ ಕೊಡದೆ ಇರ್ತಾಳ? ನಡಿ ಆಗಿದ್ದಾಗ್ಲಿ. ಅಲ್ಲೋಡು, ನಿನ್ನ ಅಕ್ಕಿ ಡಾಬರ್ ನಾಯಿ ಹಾಕ್ತಾರೋ ಕಾಳು ತಿಂತಾ ಇದೆ. ಛೇ, ಸರಿ ಬಾ, ಗಿಫ್ಟ್ ಬೇಡ ಏನು ಬೇಡ, ಹೋಗೋಣ. ಬಿಡೋ ಹೋಗ್ಲಿ. ನೀನ್ ನನ್ನ ಸಿಚುಯೇಷನ್ ಇದ್ದಿದ್ರೆ ಆ ದಿನ ಅರ್ಥ ಆಗ್ತಿತ್ತು. ನಾನು ಈಗ ಇಷ್ಟೊಂದು ತಿಳ್ಕೊಂಡಿದ್ದೀನಿ. ಏನೋ ಅಯ್ಯಪ್ಪ, ತೆಗಿ ಗುರು, ಯಾವಾಗ್ಲೂ ಓದ್ತಿರ್ತೀಯೋ. ಲೋ ಬುಕ್ಕೋ, ಮಾಡಕ್ಕೇನ್ ಬೇರೆ ಕೇಮ್ ಇಲ್ವಾ ನಿನಗೆ? ಏನಾಯ್ತಪ್ಪ ನಿನ್ ಕತೆ? ಇವ್ನ ಹುಡುಗಿ ಅವನ ಜೊತೆ ಮಾತಾಡ್ತಾ ಇತ್ತು. ಸುಮ್ಮನಿರಾಯ್ತು. ಪೋಸ್ಟ್ ಆರ್ಟಿಸ್ಬಿಡಿ ಎಲ್ಲ ಕಡೆ ಹೋಗಿ. ಅದಕ್ಕೆ ಯಾಕೆ ಹಂಗ ಹುರ್ಕಂತೀಯ? ಅಲ್ಲ ಗುರು, ಹುಡುಗಿರ್ಗೆ ನೋಡಕ್ ನಂತರ ಸ್ಮಾರ್ಟ್ ಆಗಿರೋ ಹುಡುಗರು ಇಷ್ಟ ಆಗ್ತಾರೆ ಅನ್ಕೊಂಡಿದ್ದಿ. ಇವಳೇನೋ ಹೋಗಿ ಆ ಡಾಬರ್ ಮನೆ ಇಷ್ಟಪಡ್ದವಳೆ. ಯಾರು ಸ್ಮಾರ್ಟ್ ಗೀಟ್ ನೋಡಲ್ಲ ಮಗ, ಮನೆ ಮಾತ್ರ ನೋಡೋದು. ನಾವು ಕಾಸು ಮಾಡಿದ್ದೀವಿ. ತೋರ್ಸು. ಏನಾಗಂದಿಲ್ಲ ಅಷ್ಟೇ. ಸುಮ್ಮನಿರೋ, ನಾನು ಉರಿಸ್ಬೇಡಿ. ಫೈನಲ್ ಆಗಿ ಒಂದು ಡಿಸಿಷನ್ ಬಂದಿದ್ದೀನಿ. 20 ಹೋಗೋಳು ಪ್ರಪೋಸ್ ಮಾಡ್ತೀನಿ. ಒಪ್ಕೊಂಡ್ರೆ ಉಂಟು, ಇಲ್ಲ ಅಂದ್ರೆ ಒಪ್ಪಿಸ್ತೀನಿ. ಏನಾದ್ರೂ ಆಗಿದ್ದಾಗ್ಲಿ, ನಡೀತು. ಬಾ ಹೋಗೋಣ. ನಡಿ ಮಗ, ಇವತ್ತು ಬೇಡ ನಾಳೆ. ಓಕೆ ಮಗ. ಮಗ, ಅಲ್ಲಿ ನೋಡು ನಿಮ್ ಹುಡುಗಿ. ಹೋಗು ಹೋಗು. ಡಬ್ಬ ನನ್ನ ಮಗನೇ. ಎಕ್ಸ್ಕ್ಯೂಸ್ ಮೀ. ಎಸ್. ನಿಮ್ಮ ಫ್ರೆಂಡ್ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ನೀವು ಥೂ, ಬಂಡಾಪ ಡಬ್ಬ ನನ್ನ ಮಗ ತಲೆ ತಿನ್ನಕ್ಕೆ. ಓಕೆ, ನನ್ನ ಹೆಸರು ಗೊತ್ತಾ ನಿಮಗೆ? ಇಲ್ಲ. ವಿವೇಕ್. ಪ್ರೀತಿ? ಹೌದು. ನಿಮ್ಮನ್ನ ಫಸ್ಟ್ ಟೈಮ್ ಕಾಲೇಜಲ್ಲಿ ನೋಡಿದಾಗಲೇ ಫ್ಲಾಟ್ ಆಗೋದೆ. ಹಾಂ, ನಾನು ಜಾಸ್ತಿ ಮಾತಾಡಲ್ಲ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ಐ ಲವ್ ಯು. ಇಡಿಯಟ್, ಮಾಡೋ ಕೆಲಸ ಇಲ್ಲ. ರೀ. ಹಾಯ್ ಪ್ರೀತಿ. ಹಾಯ್. ಏನೇ ಬರೀತಿದ್ಯಾ? ನಾನೊಂದು ಹುಡುಗನ್ನ ಇಷ್ಟಪಟ್ಟಿದ್ದೀನಿ. ವಾಟ್? ಇವತ್ತೆಲ್ಲ ಕನ್ಫ್ಯೂಷನ್ಗೂ ಒಂದು ಫುಲ್ ಸ್ಟಾಪ್ ಇಡ್ತೀನಿ ಕಣೆ. ಏನು ಹೇಳ್ತಿದ್ಯಾ ಪ್ರೀತಿ? ನೀನು ಕೇಳಿಸ್ಕೊಂಡಿರೋದೆಲ್ಲ ನಿಜಾನೇ. ಹೌದಾ? ಅಮ್ಮಂಗೆ ಗೊತ್ತಾದ್ರೆ? ಅದ್ರ ಬಗ್ಗೆ ಇನ್ನೂ ಥಿಂಕ್ ಮಾಡಿಲ್ಲ. ಯಾರಿಗೆ ಬರೀತಿದ್ಯಾ? ನಮ್ಮ ಕ್ಲಾಸ್ ಇವಂಗ ಅಥವಾ ಸೀನಿಯರ್ ಗ್ರಿಸ್ಲಿಗ? ಗೊತ್ತಾಗುತ್ತೆ. ಯಾರೇ ಇದು?
ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಾಲೇಜ್ ಸ್ಟೋರೀಸ್. ನಿಮ್ಮ ಅಮೂಲ್ಯವಾದ ಟೈಮ್ನ ನಮ್ಮ ಸಿನಿಮಾ ನೋಡೋಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಗೊತ್ತು ನಿಮ್ಮ ತಲೆಯಲ್ಲೆಲ್ಲ ಕ್ವೆಶನ್ಸ್ ಓಡ್ತಿರುತ್ತಲ್ವ, ನಾನು ಯಾವಾಗ ಹೀರೋಯಿನ್ನ ನೋಡಿದೆ, ಸೀನಿಯರ್ ಯಾವಾಗ ಹೀರೋಯಿನ್ನ ನೋಡಿದೆ, ಲವ್ ಹೆಂಗಾಯಿತು, ಒಂದು ಸ್ಟಾರ್ಟಿಂಗ್ ಆಗಿದ್ದ ಜಗಳ ಅದಕ್ಕೂ ಏನು ಸಂಬಂಧ ಅಂತ. ಇದೆಲ್ಲ ಪ್ರತಿಯೊಂದಕ್ಕೂ ಆನ್ಸರ್ ನಿಮಗೆ ಪಾರ್ಟ್ 2 ಅಲ್ಲಿ ವಿತ್ ಸಮ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇರುತ್ತೆ. ಬಿಕಾಸ್ ಅದು ತುಂಬ ಲೆಂತಿ ಇತ್ತು, ಅದಕ್ಕೋಸ್ಕರ ಮೇನ್ ಇದೆ ಅದನ್ನು ಮಾತ್ರ ಕಟ್ ಮಾಡ್ಕೊಂಡು ಮಾಡಿದ್ದು, ಸೊ ದಟ್ ನಿಮ್ಮನ್ನು ಎಂಟರ್ಟೈನ್ ಮಾಡಬೇಕು ಅಂತಲೇ ಇದನ್ನು ಮಾಡಿದ್ದು. ಸೊ ಪ್ಲೀಸ್ ಆ ಲಿಂಕ್ಗಳನ್ನ ಫಾರ್ವರ್ಡ್ ಮಾಡಿ ಆ್ಯಂಡ್ ಪೀಪಲ್ಗೆ ಹೇಳಿ ಈ ಸಿನಿಮಾ ನೋಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಲವ್ ಆ್ಯಂಡ್ ಸಪೋರ್ಟ್.